स्वागत है आप सभी का R1 न्यूज में। मैं आपके साथ साबिर मुकाशी। कांग्रेस सरकार के किसान विरोधी कदम का विरोध करते हुए बीजेपी ने विजयपुर शहर के डीसी ऑफिस के सामने विरोध प्रदर्शन किया। प्रदर्शनकारियों ने कांग्रेस सरकार के खिलाफ जमकर नारेबाजी की और अपना गुस्सा जाहिर किया। साथ ही कांग्रेस सरकार के किसानों की योजनाओं को रोक रहे हैं कहा। साथ ही उन्होंने किसानों की आत्महत्या न रोकने पर सरकार के खिलाफ जमकर नारेबाजी की। इसके लिए उन्होंने जिला प्रशासन के माध्यम से सरकार को प्रार्थना पत्र दी और कहा कि किसानों की योजनाओं पर प्रतिक्रिया दी है। ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ವರ್ಷಕ್ಕೆ 6,000 ರೂಪಾಯಿ ಅವರು ನೇರವಾಗಿ ರೈತರ ಅಕೌಂಟಿಗೆ ಜಮಾ ಮಾಡ್ತಕ್ಕಂಥದ್ದು, ಜೊತೆಗೆ ರಾಜ್ಯದಿಂದ ಕೂಡ 4,000 ರೂಪಾಯಿ ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತಿತ್ತು. ಇವತ್ತು ಆ ಯೋಜನೆಯನ್ನು ಇವತ್ತಿನ ಸರ್ಕಾರ ಇವತ್ತು ಕೈಬಿಟ್ಟು ಇವತ್ತು ರೈತರ ವಿರೋಧಿ ತಮ್ಮ ನಿಲುವನ್ನು ತೋರಿಸ್ತಾ ಇದೆ. ಜೊತೆಗೆ ಇವತ್ತು ರೈತರಿಗೋಸ್ಕರ ತೊಗೊಂಬಂದಿರತಕ್ಕಂಥ ಭೂಸಿರಿ ಯೋಜನೆ ಅನೇಕ ಯೋಜನೆಗಳನ್ನು ಇವತ್ತು ಕೈಬಿಟ್ಟು ಕೆಸಿಂದ ಇವತ್ತು ರೈತರ ವಿದ್ಯಾನಿಧಿ ಇವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ಮಕ್ಕಳು ಇವತ್ತು ವಿದ್ಯೆಯಿಂದ ವಂಚಿತ ಆಗಬಾರ್ದಂಥ ಕಾರಣದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಯೋಜನೆಯನ್ನು ಇವತ್ತು ಕೈ ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಏನು ಈ ರೈತರ ವಿರೋಧಿ ಅವರೇನು ತಮ್ಮ ನಿಲುವನ್ನು ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಇವತ್ತು ಆಲ್ಮಟ್ಟಿಗೆ ಇವತ್ತು ಯೋಜನೆಗೋಸ್ಕರ ಇವತ್ತು ಮೊನ್ನೆ ಬಜೆಟ್ನಲ್ಲಿ 1 ರೂಪಾಯಿನೂ ಅದಕ್ಕೆ ದುಡ್ಡು ಇಟ್ಟಿಲ್ಲ. ಹೀಗಾಗಿ ಸಂಪೂರ್ಣ ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದೆ. ಈ ನಿರ್ಲಕ್ಷ್ಯವನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಹೋರಾಟ. ಸರ್ ತಮ್ಮ ಸರ್ RS ಪಾಟೀಲ್ ಕೂಸ್ವಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ. ಇವತ್ತು ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ಸಿನ ರೈತ ವಿರೋಧ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಮತ ತಗೊಳ್ಳುವಾಗ ರೈತರು ಬೇಕಾಗ್ತಾರೆ ಕಾಂಗ್ರೆಸ್ಸಿಗೆ, ಅದರ ಮತಗಳ ಬಿದ್ದ ಮೇಲೆ ರೈತರನ್ನು ಮಾರಿಸ್ಬೋದು. ಸುಮಾರು 17 ಯೋಜನೆಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಬೊಮ್ಮಾಯಿಯವರು ನಮ್ಮ ಸರ್ಕಾರ ರೈತರಿಗೆ ಕೊಟ್ಟಿದೆ. ಅದು ಯಾವುದೇ ಅಧ್ಯಯನ ಇಲ್ಲದ, ಯಾವುದೇ ಒಂದು ಸಮಿತಿ ರಚನೆ ಮಾಡದಲ್ಲಿ ಎಲ್ಲ 17 ಯೋಜನೆಗಳನ್ನು ಅವರು ತೆಗೆದು ಹಾಕ್ಯಾರ. ಇದು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅದನ್ನು ಖಂಡಿಸ್ತೀವಿ. ಯಾವುದೇ ಒಂದು ಬಿಲ್ ಬರಬೇಕಾದ್ರೆ ಸಾಕಷ್ಟು ಅಧ್ಯಯನ ಮಾಡಿಕೊಂಡು ಬಿಲ್ ತಗೊಂಡ್ಬಂದಿರ್ತಾರೆ. ಅದನ್ನು ಬಿಲ್ ಒಂದು ದ್ವೇಷದ ರಾಜಕಾರಣ, ಏನೂ ಚರ್ಚೆ ಇಲ್ಲದೆ, ಯಾವುದೋ ಸಮಿತಿ ರಚನೆ ಇಲ್ಲದೆ, ಏನೂ ಇಲ್ಲದೇ ಅದನ್ನು ಕಿತ್ತು ಹಾಕೋದಂತಂದ್ರೆ ಇದು ರೈತರ ಹೊಟ್ಟಿಗೆ ನೀವು ಕಾಲು ಕೊಟ್ಟಂಗೆ ಹಾಕದ. ಇದು ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆ ಕಾಂಗ್ರೆಸ್. ಇವತ್ತು ನಾವು ಜಿಲ್ಲಾ ಕೇಂದ್ರದಾಗ ಇವತ್ತು ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಏನಾಗ್ತಪ್ಪ, ಪ್ರತಿಯೊಂದು ಮತಕ್ಷೇತ್ರದಲ್ಲಿ ರೈತರೇ ಸ್ವತಃ ಬೀದಿಗಿಳಿದು ಹೋರಾಟ ಮಾಡುವಂಥ ದಿವಸ ಇನ್ನೇನು ಭಾಳ ದಿನ ಇಲ್ಲ. ಅವು ಕೂಡ ಅವ್ರು ನೋಡ್ಬೇಕಾಗ್ತದೆ ಅನ್ನೋವಂಥದ್ದು ಹೇಳಕ್ಕೆ. ಸರ್ ಇವತ್ತೇನು ಮಾಡಿರಿ? ಪ್ರತಿಭಟನೆ ಮಾಡಿ ಮೊದಲು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಜೆಟ್ಗಿಂತ ಪೂರ್ವದಲ್ಲಿ ನಾವು ಅವರಿಗೆ ಇದು ಕೊಟ್ಟಿದ್ವಿ, ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೂ ಅವರು ಹೇಳಲಿಲ್ಲ. ಪ್ರತಿಭಟನೆ ಪ್ರಾರಂಭ ಮಾಡಿದ್ವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೂಡ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ನಿಮ್ಮ ಹೆಸರು? ಸಂಜಯ್ ಪಾಟೀಲ್ ಕನ್ನಮಡಿ, ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ. ಮಾಡಿದ್ರಪ್ಪ ಅಂತಂದ್ರೆ ರೈತರು ಸಾಕಷ್ಟು ಸಮಸ್ಯೆಗಳಿಂದ ಎದುರಿಸಾಕತ್ತಾರ. ಅದನ್ನ ತೆಗೆದು ಹಾಕ್ಬೇಕು, ಅವರು ತಾವೇ ದಾಣಿ ಕಟ್ಟುವಂಥದ್ದಾಗಲಿ ಅಂತೇಳಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವತ್ತ ಒಣ ದ್ರಾಕ್ಷಿಗೆ 100 ರೂಪಾಯಿ ದಾಣಿ ಅದು, ಒಂದು 100 ರೂಪಾಯಿ ಕಿಲೋ. ಇವತ್ತ ಕನ್ಸ್ಯೂಮರ್ ಯಾರು ಮಾರ್ಕೆಟ್ನ್ಯಾಗ ಖರೀದಿ ಮಾಡಿ ತಿಂತಾರ ಅವ್ರಿಗೆ 400 ರೂಪಾಯಿ ಅದ. ಇಲ್ಲಿ ಬೆಂಗಳೂರು ದಿಲ್ಲಿಗೆ ಹೋದ್ರೆ ಅಂದ್ರೆ 600 ರೂಪಾಯಿ ಅದ. ಈ ಬೆಳೆದವನಿಗೆ 100 ರೂಪಾಯಿ, ತಿನ್ನೋರಿಗೆ 500 ರೂಪಾಯಿ, ನಡು ಹೊಕ್ಕದ 400 ರೂಪಾಯಿ. ಇದನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ 10 ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ. ಯಾವುದೇ ಒಂದು ಕಾಯ್ದೆ ಆಗ್ಬೇಕು, ಒಂದು ಬಿಲ್ ಕ್ಯಾಬಿನೆಟ್ ಬರಬೇಕು, ಮೇಲ್ಮನೆ ಕೆಳಮನೆ ಬರಬೇಕು ಅಂತಂದ್ರ ದೊಡ್ಡ ಪ್ರಮಾಣದಾಗ ಅಧ್ಯಯನ ಆಗ್ತದೆ. ಅಧಿಕಾರಿಗಳ ಒಂದು ಸಮಿತಿ ರಚನೆ ಆಗ್ತದೆ. ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಪ್ರತಿಯೊಂದು ಕಡೆ ಮಾಹಿತಿ ಸಂಗ್ರಹಣೆ ಆಗ್ತದೆ. ಆ ಮಾಹಿತಿ ಸಂಗ್ರಹಣೆ ಆಧಾರವಾಗಿ ಇನ್ನೊಂದು ಸಮಿತಿ ಮಾಡಿ ಅಲ್ಲಿ ರೈತ ಸಂಘಟನೆಗಳು, ರೈತ ಕೂಟಗಳು, FPಗಳು, ಸಹಕಾರಿ ಕ್ಷೇತ್ರದ ಧುರೀಣ ಎಲ್ಲರೂ ಸೇರಿಸಿ ಅಲ್ಲಿ ಒಂದು ನಿರ್ಣಯ ಮಾಡ್ತಾರೆ. ಆ ನಿರ್ಣಯ ಮಾಡಿದ ಮೇಲೆ ಅದು ಬಿಲ್ ಕ್ಯಾಬಿನೆಟ್ ಬರ್ತದೆ. ಇವತ್ತು ಏನಾಗ್ಯದಪ್ಪ ಅಂತಂದ್ರ ನಿಮಗೆ ಬಿಲ್ದಾಗ ಕಾಂಗ್ರೆಸ್ನವ್ರಿಗೆ ಏನಾರ ತೊಂದರೆ ಇತ್ತು ಅಂದ್ರ ಅದನ್ನ ಮಾರ್ಪಾಡು ಮಾಡ್ಲಾಕ್ ನಿಮ್ಗೆಲ್ಲ ಅವಕಾಶ ಅದ. ಸರ್ಕಾರ ನಿಮ್ದದು. ಆದ್ರ ಏನೂ ನೋಡದೆ ಬಂಧುಗಳೇ, ಯಾವುದೋ ಒಂದು ಸಮಿತಿ ರಚನೆ ಇಲ್ಲ, ಅಧ್ಯಯನ ಇಲ್ಲ, ಏನೂ ಇಲ್ಲದೆ ತೆಗೆದು ಹಾಕುವಂತದ್ದು ಮಾಡ್ತಿರಲ್ಲ, ಇದು ನಿಮ್ಮದು ದ್ವೇಷದ ರಾಜಕಾರಣ. ಇದು ಭಾರತೀಯ ಜನತಾ ಪಕ್ಷದ ಮೇಲೆ ಏನು ಸಿಟ್ಟ, ಅದನ್ನು ಒಯ್ದು ರೈತರಿಗೆ ಹಚ್ಚಾಕತ್ತೀರಿ. ಇದು ನಮಗೇನು ಚಲೋ ಆಗಂಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಏನ್ ನೀವು 300ರಿಂದ 40ಕ್ಕೆ ಬಂದಿರಿ, ಇನ್ನು ಮುಂದೆ ಕೂಡ ಇಲ್ಲಿ ಏನು ನೀವು
100 ದಾಟಿ ಹೋಗಿರಲ್ಲ, ಮತ್ತೆ ಅದೇ ಪರಿಸ್ಥಿತಿ 30ಕ್ಕೆ ಬರುವಂತದ್ದು ದಿವಸ ಏನ್ ಬಹಳ ದೂರ ಇಲ್ಲ ಅಂತ ಹೇಳಕತ್ತೀನಿ. ಕಾಂಗ್ರೆಸ್ ಒಟ್ಟು ಇವತ್ತು ರೈತರ ಮಕ್ಕಳು ಒಳ್ಳೆ ಗುಣಮಟ್ಟದ ಶಿಕ್ಷಣ ಪಡಿಬೇಕಂತ ಹೇಳಿ ಬಹಳ ಸಣ್ಣ ಸ್ಕೀಮ್, ಅದು ಬಹಳ ದೊಡ್ಡದಲ್ಲ. ಚಿಕ್ಕ ಹಿಡುವಳಿದಾರರ ಮಕ್ಕಳಿಗೆ 440 ಕೋಟಿ ರೂಪಾಯಿ ಕೊಟ್ಟಿದ್ವಿ ನಾವು. ಸುಮಾರು 500 ಕೋಟಿ ರೂಪಾಯಿ ಇಡ್ರಿ, 500 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರಕ್ಕೆ ವಜ್ಜಾಗ್ಯದ. ಅಂದ್ರೆ ರೈತರ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿಬಾರ್ದು, ರೈತರು ಉದ್ಧಾರ ಆಗಬಾರ್ದು, ಅವ್ರು ಬರೀ ಸಾಲ ಮಾಡಬೇಕು, ಸಾಲದ ಸುಳಿನಾಗೆ ಇರಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಒಂದು ಚಿಂತನೆ, ಅವ್ರದೊಂದು ಕಾರ್ಯಕ್ರಮ ಅಂತ ನಮಗನ್ನಿಸ್ತು. ಬಹಳ ದೊಡ್ಡ ಕಾರ್ಯಕ್ರಮ ಅಲ್ಲ, 400 ಕೋಟಿ ಇದೆ, ಬಹಳ ದೊಡ್ಡ ಕಾರ್ಯಕ್ರಮ ಅಲ್ಲ. ಇವತ್ತ ರಾಜ್ಯದ ಬಜೆಟ್ ನಲ್ಲಿ ರೈತ ವಿದ್ಯಾನಿಧಿ ತೆಗೆಯುವಂಥದ್ದು, ರೈತ ಸಿರಿ ಯೋಜನೆ ಅಂತ ಹೇಳಿ ರೈತರಿಗೆ, ಸಣ್ಣ ರೈತರಿಗೆ ವರ್ಷಕ್ಕೆ 10,000 ರೂಪಾಯಿದಂತ ಒಂದು ಅನುದಾನ ಕೊಡ್ತೀವಿ, ಸಹಾಯಧನ, ಅದನ್ನು ಕೂಡ ತೆಗೆದುಹಾಕಿದ್ವಿ. ಬಹುಮುಖ್ಯವಾಗಿ ಕೃಷಿ ಭೂಮಿ ಮಾರಾಟ ಕಾಯ್ದೆ. ಇವತ್ತೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಇವತ್ತು ಸಾಕಷ್ಟು ಜನ ನಮ್ಮಲ್ಲಿ BSc ಅಗ್ರಿ ಮಾಡ್ತಾರ, MSc ಅಗ್ರಿ ಮಾಡ್ತಾರ, ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣಿತರದಾರ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಬಹಳ ಆರ್ಥಿಕವಾಗಿ ಸದೃಢಾಗ್ಯಾರ. ಅವರೆಲ್ಲರೂ ಬಂದು ನಾವು ಕೃಷಿ ಕ್ಷೇತ್ರದಾಗ ಒಂದಿಷ್ಟು ಹೂಡಿಕೆ ಮಾಡಬೇಕು, ನಾವು 1 ಎಕರೆ 2 ಎಕರೆ 5 ಎಕರೆ ನಾವು ಉಳುಮೆ ಮಾಡಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಸಾಕಷ್ಟು ಒಂದು ಬೇಡಿಕೆ ಐತಿ. ಅದರ ಅನುಗುಣವಾಗಿ ನಾವು ಕೃಷಿ ಭೂಮಿ ಮಾರಾಟ ಕಾಯ್ದೆ ಅಂತಂದಿವಿ. ಮೊದಲು ಹೆಂಗಪ್ಪ ಅಂದ್ರ ಕೃಷಿಕರನೇ ಮತ್ತೆ ಒಳ್ಳೆ ಕೃಷಿ ಭೂಮಿ ತಗೋಬೇಕಂತೇಳಿ ಬೇರೆಯವ್ರು ತಗೊಳಕ್ ಬರ್ತಿದ್ದಿಲ್ಲ. ಆದ್ರ ಈ ಒಂದು ದೃಷ್ಟಿಯಿಂದ ನಾವು ಮಾಡಿದ್ರ ಅದನ್ನು ಕೂಡ ರದ್ದು ಮಾಡುವಂತದ್ದು ಮಾಡ್ಯಾರ. ಅಂದ್ರೆ ಏನಾಗ್ಯದಪ್ಪ ಅಂತಂದ್ರ ಎಲ್ಲಿ ಹೂಡಿಕೆ ಬರ್ತದ ಅಲ್ಲಿ ಅದ್ರ ವ್ಯಾಲ್ಯೂಯೇಷನ್ ಹೆಚ್ಚಾಕೈತಿ. ಇವತ್ತು ನೆಟ್ ವರ್ತ್ ಅಂತ ನಾವು ಅಂತೀವಿ ದೊಡ್ಡ ದೊಡ್ಡ ಊರಾಗ, ಹಳ್ಳಿಗಳದ ಒಟ್ಟು ಮೌಲ್ಯ ಅಂತೇಳಿ. ಅಂದ್ರ ಎಲ್ಲಿ ಹೂಡಿಕೆ ಬಂದ್ರ ಅಲ್ಲಿ ರೈತರ ಆಸ್ತಿ ಮೌಲ್ಯ ಹೆಚ್ಚಾಕ್ಕದ, ಒಟ್ಟು ಮೌಲ್ಯ ಹೆಚ್ಚಾಕ್ಕದ. ಇದು ಕಾಂಗ್ರೆಸ್ಸಿಗೆ ನೋಡೋದಾಗೋದು. ಇದನ್ನ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೀವಿ. ನೀವು ರೈತರ ಹೆಸರು ಹೇಳಿ ಏನ್ ಮತ ತಗೊಂಡಿರಿ, ರೈತರ ಪರವಾಗಿ ಕೆಲಸ ಮಾಡ್ರಿ. ಇವತ್ತೇನದ ನಾವು ಹೋರಾಟ ಪ್ರಾರಂಭ ಮಾಡಿವಿ. ಬಜೆಟ್ ಪೂರ್ವದಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯಾದ್ಯಂತ ಎಲ್ಲ ಕೂಡ ನಾವು ಆಗ್ರಹ ಮಾಡಿದ್ವಿ. ಆದ್ರೂ ಕೂಡ ತಾವು ಕೇಳಲಿಲ್ಲ. ಇನ್ನು ಮುಂದೆ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ರೈತರ ಬೀದಿಗಳು ಹೋರಾಟ ಮಾಡಿ ತಮಗ ತಕ್ಕ ಪಾಠ ಕಲಿಸ್ತಾರನ್ನುವಂಥದ್ದು ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ. ಇಡೀ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವೆಲ್ಲರೂ ರೈತರ ಪರವಾಗಿದ್ದೀವಿ, ರೈತರ ಹಿತಕ್ಕಾಗಿ ನಾವು ಎಲ್ಲ ಕೆಲಸ ಮಾಡ್ತೀವಿ. ಮುಂದೆ ಕೂಡ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ, ಒಂದೇ ಮಾತು. ಬಂಧುಗಳೇ, ಈಗಾಗಲೇ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರು ಮತ್ತು ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಕನ್ಮಡಿ ಅವರು ಯಾವ ರೀತಿ ರಾಜ್ಯದಲ್ಲಿ ರೈತರಿಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ಈ ಸರ್ಕಾರ ಬಂದ ಕೇವಲ 3 ತಿಂಗಳಾಯ್ತು. 3 ತಿಂಗಳಲ್ಲಿ ಇವತ್ತು ರೈತರನ್ನ ನಿರ್ಲಕ್ಷ್ಯ ಮಾಡಿತು, SC ST ಜನಾಂಗದವ್ರನ್ನ ಅಲಕ್ಷ್ಯ ಮಾಡಿತು. ಇವತ್ತು ಜನಸಾಮಾನ್ಯರನ್ನ ಕೂಡ ಅವ್ರಿಗೆಲ್ಲ ದಿನಬಳಕೆ ವಸ್ತುಗಳನ್ನ ಬೆಲೆ ಏರಿಕೆ ಮಾಡಿ ಅವರಿಗೂ ಕೂಡ ತೊಂದರೆ ಮಾಡ್ತಾ ಇದೆ. ಇವತ್ತ SC ST ಸಮಾಜಕ್ಕೋಸ್ಕರ SCPTSP ಯೋಜನೆಗೆ ಇಟ್ಟಿರ್ತಕ್ಕಂಥ ದುಡ್ಡು ಸುಮಾರು 11,000 ಕೋಟಿ ದುಡ್ಡನ್ನು ಇವತ್ತ ಅವರ ಕಲ್ಯಾಣಕ್ಕೋಸ್ಕರ ನಿಗದಿ ಮಾಡಿರ್ತಕ್ಕಂಥ ದುಡ್ಡನ್ನು ಕೂಡ ಇವತ್ತು ಮಾಡಿ ಅವರು ತಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ ಅನೇಕ ಭಾರತೀಯ ಜನತಾ ಪಕ್ಷದ ಹೋರಾಟಗಳ ಮುಖಾಂತರ ಇವತ್ತು ಸರ್ಕಾರದ ಗಮನ ಸೆಳೆಯಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತ SC ST ಸಮಾಜದ ಅವರ ಮಕ್ಕಳು ವಿದ್ಯಾವಂತರಾಗಬೇಕಂತ ಹೇಳಿ ಆ SC ST ಕಾಲನಿ ಒಳಗ CC ರೋಡ್ಗಳು ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಹೊಂದಬೇಕಂತೇಳಿ BJP ಸರ್ಕಾರದ ನಿಗದಿ ಮಾಡಿರ್ತಕ್ಕಂಥದ್ದು ಅದನ್ನು ರದ್ದು ಮಾಡಿತು. ಇವತ್ತು ರೈತರಿಗೋಸ್ಕರ ಒಳ್ಳೊಳ್ಳೆ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಆ ಯೋಜನೆಗಳನ್ನ ಕೈಬಿಟ್ಟು ಇವತ್ತು ರೈತರಿಗೆ ವಿರೋಧಿಯನ್ನ ಇವತ್ತ ಯಾವ ರೀತಿ ಅನುಸರಿಸದಂತ ಅನ್ನುವಂಥದ್ರ ಬಗ್ಗೆ ಇವತ್ತು ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ವಿಜಯಪುರ ಜಿಲ್ಲೆ ನಾವು ನೀರಾವರಿಯಿಂದ ವಂಚಿತ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೊನ್ನೆ ಹೌಸ್ನಲ್ಲಿ ಇವತ್ತು ವಿಧಾನ ಪರಿಷತ್ನಲ್ಲಿ ಇವತ್ತು ಮುಳುಗಡೆ ಪ್ರದೇಶಕ್ಕೆ ಲ್ಯಾಂಡ್ ಅಕ್ವಿಷನ್ಗೆ ನೀವು ಅಮೌಂಟ್ ಏನಿಟ್ರಿ ಅಂತ ಕೇಳಿದಾಗ ನೀರಾವರಿ ಮಂತ್ರಿಗಳ ಹೇಳಿಕೆ ಕೊಟ್ಟರು. ಏನಂದ್ರೆ ಆಲ್ಮಟ್ಟಿ ಪ್ರಾಜೆಕ್ಟ್ಗೆ ನಾವು ದುಡ್ಡು ಅನುದಾನ ಇಡಕ್ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಒಪ್ಕೊಂಡ್ರು. ಇವತ್ತಂದ್ರ ಸಮಸ್ತ ಇಡೀ ರೈತರಿಗೆ ಇಂತ 50-60 ವರ್ಷ ಆಳ್ವಿಕೆ ಮಾಡಿ ಏನ ನಮ್ಮ ರೈತರನ್ನ ಕತ್ತಲ್ದಾಗಿಟ್ಟಿದ್ರು ಇವತ್ತು ಕೂಡ
ಅದೇ ಕತ್ತಲದಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಎಲ್ಲಾ ರೀತಿಯಿಂದ ಅಭಿವೃದ್ಧಿಯಿಂದ ಹಿನ್ನಡೆ ಆಗ್ತಾ ಇದೆ. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಇವತ್ತು ಮುಳುಗಿ ತಾಂಡವಾಡ್ತಾ ಇದೆ. ಇವತ್ತು ಒಬ್ಬರು ಮಂತ್ರಿಗಳ ಬಗ್ಗೆ ಇವತ್ತು ಇಲಾಖೆ ಒಳಗಿರ್ತಕ್ಕಂಥ ಅಧಿಕಾರಿಗಳೇ ರಾಜ್ಯಪಾಲರಿಗೆ ಇವತ್ತು ಪತ್ರ ಬರೀತದ ಆಗ್ತದಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತನ್ನುವಂಥದ್ರ ಬಗ್ಗೆ ಇವತ್ತು ಜನ ನೋಡ್ತಾ ಇದ್ದಾರೆ. ಒಂದು ಕಡೆ 7 ಲಕ್ಷ 8 ಲಕ್ಷ 10 ಲಕ್ಷ ಎಲ್ಲದಕ್ಕೂ ವ್ಯಾಪಾರ. ಇಡೀ ಕಳೆದ 2-3 ತಿಂಗಳಿಂದ ಇವತ್ತು ಇಡೀ ಭ್ರಷ್ಟಾಚಾರ ಮತ್ತು ಏನು ಈ ಟ್ರಾನ್ಸ್ಫರ್ ಅನ್ನೋದು ಒಂದು ದಂಧೆಯಾಗಿ ಮಾರ್ಪಾಡು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅನೇಕ ಹಿರಿಯ ಶಾಸಕರು ಕೂಡ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ನಾವು ಅಕಸ್ಮಾತ್ ಟ್ರಾನ್ಸ್ಫರ್ ಬೇಕಾದ್ರೆ ನಾವು 3ನೇ ವ್ಯಕ್ತಿ ಮೇಲೆ ಹೋಗಬೇಕಂತ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹಿರಿಯ ಶಾಸಕರು ಇವತ್ತು ಕಾಂಗ್ರೆಸ್ ಇವತ್ತು ಸಚಿವರ ಬಗ್ಗೆ ಅಧಿಕಾರಿಗಳು ಇವತ್ತು ಗೌರವ ಪತ್ರ ಬರೆದಿರೋದು ಎನ್ಕ್ವೈರಿ ಆಗ್ಬೇಕಂತ ಅನ್ನುವಂಥದ್ರ ಬಗ್ಗೆ ಇವತ್ತು ನಡೆದೋದು. ಇಂಥ ಒಂದು ವಾತಾವರಣದಲ್ಲಿ ಕರ್ನಾಟಕ ರಾಜ್ಯವನ್ನ ಮುಂದೊಂದು ದಿವಸ ಎಲ್ಲ ಶ್ರೀಲಂಕಾ ಬೇರೆ ಬೇರೆ ಇವತ್ತು ರಾಷ್ಟ್ರಗಳು ಏನು ಇವತ್ತು ಯಾವ ರೀತಿ ದಿವಾಳಿ ಆಗಿದವು ಅದಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯವನ್ನು ಕೂಡ ದಿವಾಳಿ ಅಂಚನೆಯಾಗಿ ಹೋಗಿ ತಗೊಂಡು ನಿಲ್ಲಿಸ್ತಕ್ಕಂಥ ಒಂದು ಕೆಲಸ ಒಳಗೆ ತೊಡಗಿದೆ. ಹೀಗಾಗಿ ಈ ಒಂದು ಸರ್ಕಾರದ ಧೋರಣೆಯನ್ನ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಉಗ್ರವಾಗಿ ಇದನ್ನ ಖಂಡಿಸ್ತೇವೆ. ನೀವು ಇನ್ನು ಮುಂದೆ ಸುಧಾರಣೆ ಮಾಡ್ಲಿಕ್ಕಂದ್ರೆ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಬರ್ತದ ಅಂತ ಅನ್ನುವಂಥದ್ರ ಬಗ್ಗೆ ನಾನು ಆಗ್ರಹಪಡಿಸಿ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿಗೆ ಒಂದಿಷ್ಟು ನಾನು ಮಾತು ವಿವರಣೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ.